ಗೂಗಲ್ ಮ್ಯಾಪ್ಸ್ನಲ್ಲಿ ಇರುವಂಥ ಕೆಲವೊಂದಿಷ್ಟು ಒಂದು ಹೈಡನ್ ಫೀಚರ್ಸ್ ಅಂತ ಅಂದ್ಕೊಳ್ಳಿ, ಅಥವಾ ಒಂದು ಟ್ರಿಕ್ಸ್ ಅಂತ ಅಂದ್ಕೊಳ್ಳಿ, ಟಿಪ್ಸ್ ಅಂತ ಅಂದ್ಕೊಳ್ಳಿ. ಸೊ ಕೆಲವೊಬ್ಬರಿಗೆ ಯಾರು ಒಂದು ಗೂಗಲ್ ಮ್ಯಾಪ್ಸನ್ನು ಜಾಸ್ತಿ ಯಾರನ್ನು ಯೂಸ್ ಮಾಡ್ತಿರ್ತಾರಲ್ಲ, ಸೊ ಅವರಿಗೆ ಒಂದು ಗೊತ್ತಿರುತ್ತೆ. ಸೊ ಕೆಲವೊಬ್ರು ರೇರಾಗಿ ಯೂಸ್ ಮಾಡ್ತಿರ್ತಾರೆ. ಸೊ ಯಾವುದೋ ಒಂದು ಪ್ಲೇಸಿಗೆ ಹೋದಾಗ ಅಥವಾ ಪ್ಲೇಸಿಗೆ ಇಲ್ದಿರುವಂಥ ಒಂದು ಪ್ಲೇಸಲ್ಲಿ ಹೋಗಿ ಸ್ವಲ್ಪ ಸರ್ಚ್ ಮಾಡ್ತಿರ್ತಾರೆ. ಅಂಥ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಈ ಒಂದು ಗೂಗಲ್ ಮ್ಯಾಪ್ ಹೆಲ್ಪ್ ಆಗ್ತದೆ. ಸೊ ಇದನ್ನು ಎಲ್ಲರೂ ಆಲ್ಮೋಸ್ಟ್ ಅದನ್ನು ಒಂದು ರೂಟನ್ನು ನೋಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ, ಗೂಗಲ್ ಮ್ಯಾಪನ್ನು. ಸೊ ನಾವು ಅದರಲ್ಲಿರುವಂಥ ಕೆಲವೊಂದಿಷ್ಟು ಒಂದು ಟ್ರಿಕ್ಸ್ಗಳನ್ನು ತಿಳ್ಕೊಳ್ತಾ ಹೋಗೋಣ. ಅಂತಂದ್ರೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಒಂದು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಎನೇಬಲ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗ್ತಾನೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ನಿಮ್ಮ ಒಂದು ಮೊಬೈಲಲ್ಲಿರುವಂಥ ಒಂದು ಗೂಗಲ್ ಮ್ಯಾಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡು ನಿಮಗೆ ಗೂಗಲ್ ಮ್ಯಾಪ್ ಗೂಗಲ್ ಮ್ಯಾಪನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಮ್ಯಾಪ್ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದಿರುವಂಥ ಕೆಲವೊಂದಿಷ್ಟು ಟ್ರಿಕ್ಸ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ಒಂದೇ ನಿಮಗೆ ಒಂದು ಸೀಕ್ರೆಟ್ ಸೆಟ್ಟಿಂಗ್ ಬಂದುಬಿಟ್ಟು ಹೈಡನ್ ಫೀಚರ್ ಬಂದುಬಿಟ್ಟು, ಸೊ ಇಲ್ಲಿ ಪ್ರೊಫೈಲ್ ಮೇಲೆ ಚಿತ್ರ ಕಾಣುತ್ತಲ್ಲ, ಸೊ ಪ್ರೊಫೈಲ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಯುವರ್ ಟೈಮ್ ಲೈನ್ ಅಂತ ಇರುತ್ತಲ್ಲ, ಸೊ ಇದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಈ ಒಂದು ಟೈಮ್ ಲೈನ್, ಯುವರ್ ಟೈಮ್ ಲೈನ್ ಅನ್ನೋದು ಇದೊಂದು ಸೆಟ್ಟಿಂಗ್ಸ್ ಅಂತಂದರೆ, ಇದು ನೀವು ಅಂದರೆ ಈ ಒಂದು ಬೆಳಗ್ಗೆ ಎದ್ದಾಗಿನಿಂದ ಸೊ ಎಲ್ಲೆಲ್ಲಿ ಹೋಗಿದ್ದೀರಿ, ಎಷ್ಟೊತ್ತಿಗೆ ಹೋಗಿದ್ರಿ, ಮತ್ತು ಯಾವ ಪ್ಲೇಸಿಗೆ ವಿಸಿಟ್ ಕೊಟ್ಟಿದ್ರಿ, ಮತ್ತು ಎದರಲ್ಲಿ ಹೋದ್ರಿ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಇನ್ಫಾರ್ಮೇಷನ್ ನಿಮಗೆ ಈ ಟೈಮ್ ಲೈನ್ ಇದೆಲ್ಲ, ಸೊ ಯುವರ್ ಟೈಮ್ ಲೈನ್ ಇದೆಲ್ಲ, ಆ ಒಂದು ಟೈಮ್ ಲೈನ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗುತ್ತೆ. ಬರೀ ಇವತ್ತಿಂದಷ್ಟು ಕೊಡುತ್ತೋ ಅಲ್ಲ, ಬೇಕಂದರೆ ಇವತ್ತಿಂದಷ್ಟು ಕೊಡೋಲ್ಲ. ನೀವು ಬೇಕಂದರೆ ಸೊ ಟುಡೇ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ 1ನೇ ತಾರೀಕಿಗೆ ಯಾವಾಗ ಎಲ್ಲೆಲ್ಲಿ ಹೋಗಿದ್ರಿ ಸೊ ಅನ್ನೋದು ಕೂಡ ನಿಮಗೆಲ್ಲ ಹೇಳುತ್ತೆ ನಿಮಗೆ. ಸೊ ಅವತ್ತು ಬೆಳಗ್ಗಿಂದ ಎಲ್ಲಿ ಹೋಗಿದ್ರಿ, ಸೊ ಎಲ್ಲಿ ಇದರಲ್ಲಿ ಹೋಗಿದ್ರಿ, ಮತ್ತು ಎಲ್ಲೆಲ್ಲಿ ನಿಮಗೆ ವಿಸಿಟ್ ಕೊಟ್ರಿ, ಸೊ ಅದ್ರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಡುತ್ತೆ ಯುವರ್ ಟೈಮ್ ಲೈನ್. ಸೊ ಇದರ ಜೊತೆ ಇದು ಕೂಡ ಅವತ್ತಿನ ಡೇಟಿಂದ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಇದರ ಜೊತೆಗೆ ಏನು ಮಾಡ್ತಪ್ಪ ಅಂದರೆ ಇಲ್ಲಿ ಟ್ರಿಪ್ಸ್ ಅಂತ ಇರುತ್ತಲ್ಲ, ಸೊ ಟ್ರಿಪ್ಸ್ ಮೇಲೆ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಆಗುತ್ತೆ. ಈ ಒಂದು ಪ್ಲೇಸಲ್ಲಿ ನೀವು ಹೋಗಿದ್ರಿ ಅಂದರೆ ಈ ಒಂದು ಪ್ಲೇಸಲ್ಲಿ ನೀವು ವಿಸಿಟ್ ಕೊಟ್ಟಿರಲ್ಲ, ಎಲ್ಲಿ ರೆಡ್ ಕಾಣ್ತಾ ಇದ್ದಾವಲ್ಲ, ಸೊ ಈ ಒಂದು ಪ್ಲೇಸಲ್ಲಿ ನೀವು ವಿಸಿಟ್ ಕೊಟ್ಟಿರ್ತೀರಲ್ಲ, ಸೊ ಆ ಒಂದು ವಿಸಿಟ್ ಕೊಟ್ಟಿರ್ತಕ್ಕಂಥ ಪ್ಲೇಸ್ ಇದರಲ್ಲಿ ಬರ್ತಾವೆ. ಸೊ ಆ ಒಂದು ಪ್ಲೇಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ಆ ಒಂದು ಪ್ಲೇಸಿಗೆ ನೀವು ಯಾವಾಗ ಹೋಗಿದ್ರಿ ಅನ್ನೋದು ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಇರ್ತದೆ. ನಿಮಗೆ ಯಾವಾಗ ಹೋಗಿದ್ರಿ, ಆ ಒಂದು ಪ್ಲೇಸಿಗೆ ಎದ್ರ ಮೇಲೆ ಹೋದ್ರಿ, ಸೊ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಆ ಒಂದು ಪ್ಲೇಸಿಗೆ ಯಾವ ಒಂದು ಪ್ಲೇಸಲ್ಲಿ ಮೇಲೆ ನೀವು ಕ್ಲಿಕ್ ಮಾಡಿರ್ತಾರೋ ರೆಡ್ಗಳ ಕಾಣುತ್ತಲ್ಲ, ಸೊ ಆ ಒಂದು ಪ್ಲೇಸ್ ಮೇಲೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಇನ್ಸೈಟ್ಸ್ ಅಂತ ಬಂತಂದ್ರೆ, ಸೊ ಆ ಒಂದು ಮಂತಲ್ಲಿ ನಿಮಗೆ ಮಂತಲ್ಲಿ ನಿಮಗೆ ಸೊ ಎಷ್ಟು ನಿಮಿಷ ವಾಕಿಂಗ್ ಮಾಡಿದರೆ, ಎಷ್ಟು ಗಂಟೆ ಡ್ರೈವಿಂಗ್ ಮಾಡಿದ್ರೆ, ಎಷ್ಟು ಗಂಟೆ ನೀವು ಮೋಟ್ರ್ ಸೈಕಲ್ ಯೂಸ್ ಮಾಡಿದ್ರೆ ಅನ್ನೋದು ನಿಮಗೆ ಸೊ ಇದರೇ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಮತ್ತು ಪ್ಲೇಸಸ್ಸಲ್ಲಿ ನೋಡೋದಾದ್ರೆ ನಿಮಗೆ ಈ ಒಂದು ಪ್ಲೇಸಲ್ಲಿ ಎಷ್ಟು ಸಲ ವಿಸಿಟ್ ಮಾಡಿದ್ರೆ, ಯಾವಾಗ ವಿಸಿಟ್ ಮಾಡಿದ್ರೆ ಅನ್ನೋದು ಕೂಡ ನಿಮಗೆ ಮಾಹಿತಿ ಸಿಗುತ್ತೆ ಈ ನಿಮಗೆ ಟೈಮ್ ಲೈನ್ಸಲ್ಲಿ. ಮತ್ತು ಸಿಟೀಸ್ ಆಗಿರ್ಬೋದು, ಮತ್ತು ವರ್ಕಿಂಗ್ ಆಗಿರ್ಬೋದು. ಓಕೆ, ಇಷ್ಟೆಲ್ಲ ನಿಮಗೆ ವರ್ಕಿಂಗ್ ಅಲ್ಲ, ವರ್ಲ್ಡ್. ಸೊ ಈ ಪ್ಲೇಸಸ್ ಬಗ್ಗೆ ನಿಮಗೆ ಎಲ್ಲೆಲ್ಲ ರೀತಿ ಇದ್ದಿದ್ದು ಟ್ರ್ಯಾಕ್ ರೆಕಾರ್ಡರ್ ಇದ್ದಂಗೆ. ಸೊ ನೀವು ಎಲ್ಲೆಲ್ಲಿ ಹೋಗಿದ್ರಿ, ಎಲ್ಲೆಲ್ಲಿ ಏನೇನು ಮಾಡಿದಿರಿ, ಮತ್ತು ಯಾವ ಪ್ಲೇಸಿಗೆ ಎಷ್ಟು ಸಲ ವಿಸಿಟ್ ಕೊಟ್ಟಿರಿ, ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇವೆಲ್ಲ ಇನ್ಫಾರ್ಮೇಷನ್ ಸಿಗಬೇಕಂತಂದ್ರೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಸೊ ನಿಮ್ಮ ಗೂಗಲಲ್ಲಿ ಅಂದರೆ ಮೊಬೈಲಲ್ಲಿರುವಂಥ ನಿಮ್ಮ ಸೊ ಲೊಕೇಶನ್ ಅನ್ನುವಂಥ ಟ್ಯಾಬನ್ನು ನೀವು ಆನ್ ಮಾಡಬೇಕಾಗತ್ತೆ. ಸೊ ಇದನ್ನು ಆನ್ ಮಾಡಿ ಇಟ್ಕೊಂಡಾಗ ಮಾತ್ರ ನಿಮ್ಮ ಟ್ರ್ಯಾಕ್ ರೆಕಾರ್ಡನ್ನು ಈಸಿಲಿ ಫೈಂಡ್ ಔಟ್ ಮಾಡುತ್ತಾ, ಈಸಿಲಿ ನೀವು ರೆಕಾರ್ಡ್ ಮಾಡ್ಬೋದು. ಮತ್ತು ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಮ ಮೊಬೈಲಲ್ಲಿ ಜಿಮೇಲ್ ಲಾಗಿನ್ ಆಗಿರ್ತಿರಲ್ಲ, ಸೊ ಹೊಸ ಮೊಬೈಲ್ ತೆಗೆದುಕೊಂಡಾಗ ಲಾಗಿನ್ ಆಗಿರ್ತಿರಲ್ಲ, ಸೊ ಅವಾಗಿಂದ ಸಹ ನಿಮಗೆ ಇನ್ಫಾರ್ಮೇಷನ್ ಕೂಡ ಇದು ಸಿಗ್ತಾ ಹೋಗುತ್ತೆ. ಸೊ ಯುವರ್ ಟೈಮ್ ಲೈನ್. ಇನ್ನೊಂದು ಫ್ಯೂಚರ್ ಬಂದುಬಿಟ್ಟು ಸ್ಟ್ರೀಟ್ ವ್ಯೂ ಅಂತ. ಸೊ ಸ್ಟ್ರೀಟ್ ವ್ಯೂ ಅಂತಂದರೆ ಸ್ಟ್ರೀಟ್ ವ್ಯೂ ಅಂತಂದರೆ, ಸೊ ನೀವು ರೋಡಲ್ಲೇ ನಿಂತಾಗ ಯಾವ ರೀತಿ ನೀವು ನೋಡ್ಬೋದು
ಅಕ್ಕಪಕ್ಕ ಚಿತ್ರಣಗಳ 3Dಯಲ್ಲಿ ರಿಯಲ್ ಆಗಿ ನೋಡ್ಬೋದು ಅನ್ನೋದನ್ನು ನಿಮಗೆ ಈ ಒಂದು ಸ್ಟ್ರೀಟ್ ವ್ಯೂ ತೋರಿಸ್ಕೊಡುತ್ತೆ. ಅದನ್ನು ಯಾವುದಲ್ಲಿ ಸಿಗುತ್ತೆ ನಿಮಗೆ ಸ್ಟ್ರೀಟ್ ವ್ಯೂ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ನಿಮಗೆ ಇಲ್ಲಿ ಒಂದು ಟ್ರಯಾಂಗಲ್ ಒಂದು ಚೌಕ್ ಬಾಕ್ಸ್ ಇದೆಯಲ್ಲ, ಸೊ ಅದ್ರ ಮೇಲೆ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಕೊಂಡು ಇಲ್ಲಿ ಡಿಫಾಲ್ಟ್ ಇರುತ್ತೆ ಸ್ಯಾಟಲೈಟ್, ಟೆರಿಯನ್, ಟ್ರಾಫಿಕ್, ಬೈಸಿಕಲ್, ಇದ್ರ ಬಗ್ಗೆ ನಾನು ಮುಂದಿನ ನೋಡೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇನ್ನೊಂದು ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಸೊ ಇನ್ನೂ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಇಲ್ಲಿ ಕಾಣುತ್ತದಲ್ಲ ಸ್ನೇಹಿತರೆ, ಈ ಒಂದು ಸ್ಟ್ರೀಟ್ ವ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಯಾಕ್ ಬರ್ರಿ. ಸೊ ಬ್ಯಾಕ್ ಬಂದು ಸೊ ಇನ್ನು ಝೂಮ್ ಮಾಡ್ಕೊಳ್ಳಿ. ಸೊ ಝೂಮ್ ಮಾಡ್ಕೊಳ್ಳಿ. ಇನ್ನೂ ಸ್ಟ್ರೀಟ್ ವ್ಯೂ ಅಪ್ಲೈ ಆಗಿಲ್ಲದ. ಸೊ ಸ್ಟ್ರೀಟ್ ವ್ಯೂ ಅಪ್ಲೈ ಓಕೆ ಸ್ನೇಹಿತರೆ, ಇವಾಗ ಬಂತು ಸ್ಟ್ರೀಟ್ ವ್ಯೂ. ನಿಮಗೆ ಹೆಂಗೆ ಗೊತ್ತಾಗುತ್ತೆ ಸ್ಟ್ರೀಟ್ ವ್ಯೂ ಬಂದಿದೆ ಅಂತ ಗೊತ್ತಾಗಬೇಕಂತಂದರೆ, ಸೊ ಇಲ್ಲಿ ನಿಮಗೆ ಕಲರ್ ಕಾಣ್ತದಲ್ಲ, ಬ್ಲೂ ಕಲರ್. ಸೊ ಆ ಒಂದು ಬ್ಲೂ ಕಲರ್ ಅದೇ ಸ್ಟ್ರೀಟ್ ವ್ಯೂ ಅಂತಂದಾಗ ಈ ಒಂದು ಮ್ಯಾಪನ್ನು ಅಂದ್ರೆ ಎಲ್ಲ ಒಂದು ಸ್ಟ್ರೀಟ್ ವ್ಯೂನು ಎಲ್ಲನೂ ಮ್ಯಾಪ್ ಮಾಡಿದ್ರೆ ಎಲ್ಲನೂ ಗೂಗಲಲ್ಲಿ ಇಲ್ಲ. ಸೊ ಇವಾಗ ಮಾಡ್ತಿದ್ದಾರೆ. ಸೊ ಅಪ್ಲೋಡ್ ಈ ಒಂದು ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಇಲ್ಲಿ ನೀವು ಸೊ ಇಲ್ಲಿ ಕಾಣ್ತದಲ್ಲ, ಸೊ ಇಲ್ಲಿ ಈ ಒಂದು ಏರಿಯಾಕ್ಕೆ ಸ್ಟ್ರೀಟ್ ವ್ಯೂ ಇಲ್ಲ. ಇಷ್ಟಿಷ್ಟದಲ್ಲಿ ಇವೇನು ಕಾಣ್ತದಲ್ಲ ನಿಮಗೆ, ಸೊ ಇಷ್ಟಿಷ್ಟು ಕಾಣ್ತದಲ್ಲ, ಸೊ ಈ ಏರಿಯಾಗೆ ಮಾತ್ರ ಸ್ಟ್ರೀಟ್ ವ್ಯೂ ಇದೆ. ಅದ್ರ ಮೇಲೆ ಓಪನ್ ಕ್ಲಿಕ್ ಮಾಡ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಸ್ಟ್ರೀಟ್ ವ್ಯೂ ಓಪನ್ ಆಯಿತು. ಇದನ್ನು ಯಾವ ರೀತಿ ನೋಡೋದಪ್ಪ ಅಂದ್ರೆ ಇಲ್ಲಿ ಏರೋ ಮಾರ್ಕ್ ಇದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡ್ಕೊತ ಹೋಗ್ರಿ. ಕ್ಲಿಕ್ ಮಾಡ್ಕೊತದಂಗೆಲ್ಲ ಈ ರೀತಿ ನಿಮಗೆ ಸ್ಟ್ರೀಟ್ ವ್ಯೂ ನೋಡ್ಬೋದು. ಆ ಒಂದು ಪ್ಲೇಸಲ್ಲಿ ನಿಂತಾಗ ನಿಮ್ಗೆ ಯಾವ ರೀತಿ ಚಿತ್ರವನ್ನು ಕಾಣುತ್ತಲ್ಲ ಆ ರೀತಿ ನಿಮಗೆ ಕಾಣ್ತಾ ಹೋಗುತ್ತೆ. ಸೊ ಇನ್ನು ನೋಡಿ ಸ್ನೇಹಿತರೆ, ಈ ರೀತಿ ನೀವು ಓಪನ್ ಮಾಡಿಕೊಂಡು ನೋಡ್ಕೋಬೋದು. ಅಂತಂದ್ರೆ ಗೊತ್ತಿಲ್ಲದಂಥ ಪ್ಲೇಸ್ಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ ಸ್ನೇಹಿತರೆ, ಸೊ ಇಲ್ಲಿ ಬಂದು ಇಲ್ಲಿ ಮಾರ್ಕ್ ಇದೆಯಲ್ಲ ನಮಗೆ. ಸೊ ಇಲ್ಲಿದೆ ನಾವು ಇಲ್ಲಿ ಹೋಗೋಣ. ಸೊ ಇಲ್ಲಿ ಹೋದಾಗ ನಿಮಗೆ ಅಲ್ಲಿ ಸ್ಟ್ರೀಟ್ ವ್ಯೂ ಕಾಣುತ್ತೆ ನಿಮಗೆ. ನೋಡಿ ಸ್ನೇಹಿತರೆ, ಸ್ಟ್ರೀಟ್ ವ್ಯೂ ಅಪ್ಡೇಟೆಡ್ ಒಂದು ಪಿಕ್ಚರ್ಗಳೇ ಇರ್ತಾವೆ ಇದರಲ್ಲಿ. ಬೇಕಂತಂದ್ರೆ ನೀವು ಒಂದು 3 ತಿಂಗಳಕ್ಕೊಮ್ಮೆ 4 ತಿಂಗಳಕ್ಕೊಮ್ಮೆ ಇದು ಅಪ್ಡೇಟ್ ಮಾಡ್ತಾ ಇರುತ್ತೆ ಬೇರೆ ಫೋಟೋ. ಸೊ ಅಪ್ಡೇಷನ್ ಕೊಡ್ತಾ ಹೋಗುತ್ತೆ. ಆದರೆ ನಿಮಗೆ ಏನಾಗುತ್ತೆ ಎಲ್ಲನೂ ನೋಡ್ಕೋಬೋದು ಸ್ಟ್ರೀಟ್ ವ್ಯೂ ಅಲ್ಲಿ. ಇನ್ನೊಂದು ಹೈಡನ್ ಫ್ಯೂಚರ್ ಬಂದುಬಿಟ್ಟು ಯಾವ ರೀತಿ ಅಂತಂದರೆ ಲೇಬಲ್ ಮಾಡೋದು ಅಂತಂದರೆ ಇದು ಒಂದು ಫ್ಯೂಚರ್ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ನಿಮಗೆ ಕೆಲವೊಂದಿಷ್ಟು ಪ್ಲೇಸ್ಗಳನ್ನು ಏನಾಗುತ್ತೆ ಅಂತಂದ್ರೆ ಸೊ ಆಗಲೆಲ್ಲ ಸರ್ಚ್ ಮಾಡಲಿಕ್ಕೆ ಆಗಲ್ಲ. ಮತ್ತು ಆ ಪ್ಲೇಸ್ಗೆ ನೆನಪಿಟ್ಕೋಬೇಕಾಗತ್ತೆ ಆ ಒಂದು ಪ್ಲೇಸ್ಗಳನ್ನು. ಸೊ ಯಾವ ರೀತಿ ಅದನ್ನು ಸೇವ್ ಮಾಡಿಟ್ಕೋಬೋದು, ಲೇಬಲ್ ಎರಡು ಒಂದೇ. ಲೇಬಲ್ ಮಾಡಿಟ್ಕೊಳೋದು ಒಂದೇ, ಸೇವ್ ಮಾಡಿಟ್ಕೋದು ಒಂದೇ. ಲೇಬಲ್ ಅಂತೂ ನಿಮಗೆ ಇನ್ಫಾರ್ಮೇಷನ್ ಕರೆಕ್ಟ್ ಲೇಬಲ್ ಅಷ್ಟಕ್ಕೆ ಬರ್ತಾ ಅನ್ನೋದು. ಇಲ್ಲಿ ಏನಾಗುತ್ತೆ, ನೀವು ಓಪನ್ ಮಾಡ್ಕೊಂಡಾಗ ಈ ರೀತಿ ನಿಮಗೆ ತೋರಿಸುತ್ತೆ. ಸೊ ಇಲ್ಲಿ ಗೋ ಇದೆ, ಇಲ್ಲಿ ಸೇವ್ಡ್ ಅಂತಲ್ಲ, ಸೇವ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಸೊ ಲೇಬಲ್ಡ್ ಅಂತ ತೋರಿಸ್ತಿದೆಯಲ್ಲ. ಸೊ ಆ ರೀತಿ ಲೇಬಲ್ ಮಾಡ್ಕೊಂಡಾಗ ನೀವು ಇನ್ ಕೇಸ್ ನಾನು ಲೇಬಲ್ ಮಾಡ್ಕೊಂಡಿದ್ದಿಲ್ಲ, ಅದನ್ನು ನಾವು ಕ್ಲಿಕ್ ಮಾಡಿದಾಗ ಸೊ ಡೈರೆಕ್ಟಾಗಿ ನಾವು ಅದನ್ನು ನಿಮಗಲ್ಲಿ ಅಂದರೆ ಸೊ ಅದೇ ಪ್ಲೇಸಲ್ಲಿ ಆಗಲೆಲ್ಲ ಹುಡುಕೋ ಅವಶ್ಯಕತೆ ಬರೋಲ್ಲ. ಸೊ ಡೈರೆಕ್ಷನ್ ತೊಗೋಬೋದು, ಸ್ಟಾರ್ಟ್, ಸೇವ್, ಎಡಿಟ್ ಲೇಬಲ್ ಅಂತೂ ಮಾಡ್ಕೊಂಡಿದ್ದು ನಾನು. ಸೊ ಅಲ್ಲೆಲ್ಲ ಹುಡುಕುವಂಥ ಅಲ್ಲೆಲ್ಲ ಅದ ಪ್ಲೇಸಿಗೆ ಹೋಗಿ ಸರ್ಚ್ ಅಲ್ಲೇ ಒಂದು 3-4 ಕಡೆ ಅಂದರೆ 3-4 ಒಂದು ಸಲ ಏನು ಮಾಡ್ತೀವಿ ಆ ಒಂದು ಪ್ಲೇಸಿಗೆ ವಿಸಿಟ್ ಕೊಡ್ತೀವಿ. ಅಲ್ಲೆಲ್ಲ ಸರ್ಚ್ ಎಷ್ಟರಲ್ಲಿ ಇರುತ್ತೆ ಆದರೂ ಒಂದು ಲೇಬಲ್ ಮಾಡ್ಕೊಂಬಿಟ್ಟು ಸೇವ್ ಮಾಡ್ಕೊಂಬಿಟ್ರೆ ನಿಮಗೆ ಸೊ ಅಲ್ಲೆಲ್ಲ ಹುಡುಕುವಂಥ ಒಂದು ಕೆಲಸನ ಹತ್ತಂಗಿಲ್ಲ. ಹೆಂಗೆ ಹೋಗ್ಬೇಕಂತಂದ್ರೆ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿ ಲೇಬಲ್ಡ್ ಅಂತ ಇರುತ್ತಲ್ಲ, ಸೊ ಅದನ್ನು ಓಪನ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಪ್ಲೇಸ್ ಅಂತ ಇರುತ್ತಲ್ಲ ಸ್ನೇಹಿತರೆ, ಆ ಒಂದು ಆ್ಯಡ್ ಪ್ಲೇಸ್ ಮೇಲೆ ಓಪನ್ ಮಾಡಿಕೊಂಡು ಸೊ ಇಲ್ಲೇ ಮಾಡ್ಕೊರಿ ಎಂಟ್ರ್ ಅಡ್ರೆಸ್. ಇನ್ ಕೇಸ್ ನಿಮ್ಗೆ ಏನಾದರೂ ಅಡ್ರೆಸ್ ಗೊತ್ತಿತ್ತಂದ್ರೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ಇಲ್ಲಿ ಮ್ಯಾಪ್ ಅಂತ ಇರುತ್ತಲ್ಲ, ಅಲ್ಲಿ ಮ್ಯಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ರೆಡ್ ಕಲರ್ ಕಾಣುತ್ತಲ್ಲ, ಸೊ ರೆಡ್ ಕಲರ್ ಎಲ್ಲಿ ಸ್ಟಾಪ್ ಆಗುತ್ತಲ್ಲ ಸ್ನೇಹಿತರೆ, ಅದೇ ಒಂದು ಅಡ್ರೆಸ್ಸು ಅಲ್ಲಿ ನಿಮಗೆ ಸೇವ್ ಆಗ್ತದೆ. ಸೊ ಇನ್ ಕೇಸ್ ನಾ ಇಲ್ಲಿ ಸ್ಪಂದನ ಕ್ಲಿನಿಕ್ ಅಂತಿದೆಯಲ್ಲ, ಸೊ ಇದ್ರ ಮೇಲೆ ಇಟ್ಟು ಅದನ್ನು ಸೇವ್ ಅಂತ ಕೊಟ್ಟರೆ ಸೊ ಆ ಒಂದು ಬೇಕಂದ್ರೆ ನೀವು ನೇಮನ್ನು ಕೊಡ್ಬೋದು, ಏನು ಕ್ಲಿನಿಕ್ ನೇಮು ಆ ನೇಮನ್ನು ಕೊಟ್ಟು ನೀವು ಸೇವ್ ಮಾಡಿಬಿಟ್ಟು ಅಲ್ಲಿ ಲೇಬಲ್ ಆಗ್ಬಿಡುತ್ತೆ. ಪ್ರತಿ ಸಲ ನೀವು ಹುಡುಕುವಂಥ ಅವಶ್ಯಕತೆನೇ ಬೀಳಲ್ಲ. ಸೊ ಬ್ಯಾಗ್ ಬಂದು ಇನ್ ಕೇಸ್ ಆ ಒಂದು ನೀವು ಸರ್ಚ್ ಮಾಡ್ಬೇಕಂತಂದ್ರೆ ಆ ಒಂದು ಲೇಬಲ್ನ ಆ ಒಂದು ಪ್ಲೇಸಸ್ನ ಇಲ್ಲಿ ಟ್ರಯಾಂಗಲ್ ಕೊಡ್ರಿ. ಸೊ ಇಲ್ಲಿ ನಿಮಗೆ ಸೇವ್ ಅಂತ ಬಂದುಬಿಡುತ್ತೆ. ಅದು ನೀವು ಆ ರೀತಿ ಕ್ಲಿನಿಕ್ ಮಾಡಿದ್ರೆ ಎಲ್ಲ 3,000 ಮಟ 3,000 ಮಟ. ಸೊ ಲೇಬಲ್ ಅಂತ ಎಲ್ಲಿ ಬಂದಿದ್ದಿಲ್ಲ ಸ್ನೇಹಿತರೆ, ಲೇಬಲ್ ನಾನು ಅದನ್ನು ಅಲ್ಲಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಲೇಬಲಲ್ಲಿ. ಫಸ್ಟಿಗೆ ಬಂದುಬಿಡುತ್ತೆ. ಇದನ್ನು ಸರ್ ಹಿಂಗೆ ಓಪನ್ ಮಾಡ್ಕೊಳ್ಳಿ. ನಮಗೆ
ಪಟ್ಟಣ ಸಿಕ್ಬಿಡ್ತಾ. ಇನ್ ಕೇಸ್ ನೀವು ಸ್ಟ್ರೀಟ್ ವ್ಯೂ ಆ ಒಂದು ಸ್ಟ್ರೀಟ್ ವ್ಯೂ ನೋಡಿದ್ರೆ, ನೀವೇನೋ ಸ್ಟ್ರೀಟ್ ವ್ಯೂ ಆ ಒಂದು ಸರ್ಚ್ ಮಾಡಿದರೆ ಸೊ ಇಲ್ಲಿ ಕೂಡ ಸಿಗುತ್ತೆ ನಿಮಗೆ. ಇದನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಿಮಗೆ ಅಂತ ನಿಮಗೆ ಓಪನ್ ಮಾಡಿಕೊಂಡು ನಿಮಗೆ ಸ್ಟ್ರೀಟ್ ವ್ಯೂ ಕೂಡ ಸಿಗ್ತಾ ಹೋಗುತ್ತೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ, ಏನಾದರೂ ಪ್ರಶ್ನೆಗಳಿದ್ದು ಸಹ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಬಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖನ ಭವಂತು.